ಇದು ಹೊಲಿತಾ ಇರೋದು ಕಾಲರ್ ನೆಕ್ಕು ಅಲ್ಲ, ಹೈ ನೆಕ್ಕು, ಕ್ಲೋಸಿಂಗ್ ಬರುತ್ತೆ. ಕ್ಲೋಸಿಂಗಲ್ಲಿ ನಾವೇನು ಮಾಡ್ತಿದ್ದೀನಿ, ಥ್ರೆಡ್ ಪೈಪಿಂಗು ಕೊಡ್ತಿಲ್ಲ ಇದಕ್ಕೆ. ಕ್ಯಾನ್ವಾಸ್ ಏನಿದೆ ಕ್ಯಾನ್ವಾಸ್ ಹಾಕಿ ಹಾಗೆ ಫೋಲ್ಡಿಂಗ್ ಅನ್ನೋದನ್ನ ಕೊಡ್ತಿದ್ದೀನಿ, ಯಾಕೆಂದರೆ ಲುಕ್ನೆಸ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ. ಐ ನೆಕ್ ಸ್ಟಿಚಿಂಗು ನೋಡ್ಕೊಂಡು ಅಲ್ಲೆಲ್ಲ ಸ್ಟಿಚಿಂಗ್ ಮಾಡಬೇಕು. ಬಟ್ಟೆಗಳು ಆ ಕಡೆ ಈ ಕಡೆ ಹೋದರೆ ರಿಂಕಲ್ಸ್ ಅನ್ನೋದು ಆದೇ ಆಗುತ್ತೆ. ಆಮೇಲೆ ಶಾರ್ಟೇಜ್ ಅನ್ನೋದು ಬರುತ್ತೆ. ನೀವು ಸ್ವಲ್ಪ ಅಲ್ಲೇ ಅಬ್ಸರ್ವ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡಬೇಕು. ನಾರ್ಮಲ್ ಬ್ಲೌಸಲ್ಲೆಲ್ಲ ಫ್ರಂಟಲ್ಲಿ ಮಾತ್ರ ತೆಗಿತೀವಿ, ಅಂದರೆ ನೆಕ್ ಏನು ಬರುತ್ತೆ, ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ ಏನು ಬರುತ್ತೆ ಅಲ್ಲಿ ಮಾತ್ರ ತೆಗಿತೀವಿ ನಾವು ಡೌನಿಂಗ್ ಅನ್ನೋದನ್ನ. ಇದರಲ್ಲಿ ನಾವು ಶೋಲ್ಡರ್ ಹತ್ರ ತೆಗಿಬೇಕು. ಅಂದರೆ ಹಾರ್ಮೋಲ್ ರೌಂಡ್ ಏನು ತೆಗಿತೀರ ನೀವು, ಹಾರ್ಮೋಲ್ ಹತ್ರ ನೀವು ಇದನ್ನು ಡೌನಿಂಗ್ ಅನ್ನೋದನ್ನ ತೆಗಿಬೇಕು, ಇಲ್ಲಾಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಕಟಿಂಗ್ ಅನ್ನೋದು ಯೋಚನೆ ಮಾಡಿ ಮಾಡಬೇಕು ಕೆಲವೊಂದನ್ನು. ಇಲ್ಲ ಅಂತಂದರೆ ಕಟಿಂಗ್ ಒಂದು ಸಲ ಆಗ್ಬಿಡ್ತು ಅಂದರೆ ಬಟ್ಟೆ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ನೀವು ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ಅನ್ನೋಂಗೆ ಆಗ್ಬಿಡುತ್ತೆ. ನೀವು ಕಟಿಂಗ್ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ನೋಡ್ಕೊಂಡೇ ಕಟಿಂಗ್ ಮಾಡಬೇಕು. ಪ್ರತಿಯೊಂದನ್ನು ಅಳತೆ ಹಾಕಿ ಇಷ್ಟರಿಂದ ಇಷ್ಟಕ್ಕೆ ಬರುತ್ತೆ ಅಂತ ನೋಡಿ ಮಾಡಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ, ನಿಮ್ಮ ಬಟ್ಟೆನೂ ವೇಸ್ಟ್ ಆಗುತ್ತೆ. ಕಸ್ಟಮರ್ ಹತ್ರ ಸುಮ್ಮನೆ ಕಳ್ಕೊಬೇಕಾಗತ್ತೆ ಕಸ್ಟಮರ್ಸ್ನೂ. ನಾನು ಯಾವುದೇ ಥರದ ಮಾರ್ಕ್ಗಳು ನೋಡಿ ಹಾಕ್ಕೊಂಡಿಲ್ಲ. ನಾನು ಏನು ಬರುತ್ತೆ ಇಲ್ಲೇ ಹಿಂಗೆ ಕೊಡೋದು ಸ್ಟಿಚಿಂಗ್ಸು. ನೋಡಿ ಇದೇನಿದೆ ಗ್ಯಾಪು, ಈ ಗ್ಯಾಪಲ್ಲಿ ನೋಡಿ ಹಿಂಗೆ ಸ್ಟಿಚಿಂಗ್ ಅನ್ನೋದನ್ನ ಕೊಡಿ. ಇದ್ರದಲ್ಲಿ ನೋಡಿ, ಇದರಲ್ಲಿ ಇದು ವೇರಿಯೇಷನ್ ನೋಡಬಾರ್ದು. ಇಲ್ಲಿ ಏನು ಬರುತ್ತೆ ಡಾಟ್ ಪಾಯಿಂಟ್, ಇಲ್ಲಿ ಎಷ್ಟು ನಾವು ಗ್ಯಾಪ್ ಅನ್ನೋದು ಗೊತ್ತಿರುತ್ತೆ ಅಷ್ಟು ಗ್ಯಾಪ್ ಇಟ್ಕೊಂಡು ನಾವು ಹಿಂಗೆ ಸ್ಟಿಚಿಂಗ್ ಅನ್ನೋದನ್ನ ಕೊಡಬೇಕು. ಯಾಕೆಂದರೆ ಇದು ಐ ನೆಕ್ ಆಗಿರೋದ್ರಿಂದ ನೀವು ಈ ರೀತಿ ಕೊಡ್ಬೋದು. ಅವರು ನಾವು ಫ್ರಿನ್ಸ್ ಕಟ್ ಹೊಲಿಬೋದು ಇತ್ತು, ಬಟ್ ಅವ್ರು ಫ್ರಿನ್ಸ್ ಕಟ್ ಬೇಡ ಅಂದರು. ಹಂಗಾಗಿ ನಾರ್ಮಲ್ ಸ್ಟಿಚಿಂಗೇ ಕೊಡಿ ಅಂತ ಹೇಳಿದ್ರಲ್ಲ, ಹಂಗಾಗಿ ಇದೇ ನಾರ್ಮಲ್ ಸ್ಟಿಚಿಂಗಲ್ಲೇ ಕೊಡ್ತಾ ಇದ್ದೀನಿ. ಯಾಕೆಂದರೆ ಕಸ್ಟಮರ್ ಏನು ಮಿಸ್ಟೇಕ್ ಮಾಡ್ತಾರೆ, ಅವ್ರು ಹೆಂಗೆ ಹೇಳ್ತಾರೆ ಆ ರೀತಿ ನಾವು ಸ್ಟಿಚಿಂಗ್ ಅನ್ನೋದನ್ನ ಮಾಡಬೇಕಾಗತ್ತೆ. ನೋಡಿಲಿ ಈ ರೀತಿ ಬರುತ್ತೆ. ಇದು ಫುಲ್ ಕಾಲರ್ ಇರೋದ್ರಿಂದ ಫುಲ್ ಕ್ಲೋಸ್ ಆಗುತ್ತೆ ಕತ್ವರೆಗೂ. ಸ್ವಲ್ಪ ಮಾತ್ರ ಗ್ಯಾಪ್ ಕೊಟ್ಟಿದ್ದೀನಿ ಕತ್ ಹತ್ರ, ಯಾಕೆಂದರೆ ಅವ್ರು ಸ್ವಲ್ಪ ಕೊಡಿ ಜಾಸ್ತಿ ಕೊಡಬೇಡಿ ಅಂತ ಹೇಳಿದರು. ಅರ್ಥ ಆಯ್ತಲ್ವ? ಇಲ್ಲಿ ನೆಕ್ ಹತ್ರ ಇಲ್ಲಿ ಹಿಡಿಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟ್ ಏನು ಬರುತ್ತೆ ಈ ಪಾಯಿಂಟ್ಗೆ ಎಷ್ಟು ಬರುತ್ತೆ ಅಂತ ಗ್ಯಾಪ್ ನೋಡ್ಕೊಂಡು ಹಿಡಿಬೇಕು ನೀವು. ಇಲ್ಲೂ ಅಷ್ಟೇ ಇದೇ ಥರ ನೋಡಿ, ಮಧ್ಯ ಈ ಕಡೆ ಮಧ್ಯ ಪಾಯಿಂಟಲ್ಲಿ ಇಟ್ಕೊಂಡು ಇಲ್ಲೂ ಸಮ ಬರೋದು ನೋಡ್ಕೋಬೇಕು ನೀವು. ಮಲಗಿದ್ಯಾ ಅನ್ಸುತ್ತೆ.
ಎಂಬ್ರಾಯ್ಡ್ರಿ ಅನ್ನೋದನ್ನ ಹಾಕತ್ತಿದ್ದೀನಿ. ನೀವು ಕಸ್ಟಮರ್ ಒಂದ್ಸಲ ಬಂದಾಗ ಅವ್ರಿಗೆ ಹೇಗಿದೆ ಏನು ಅಂತ ಕೇಳಿ ವಿಚಾರಿಸಿ ನೀವು ಬ್ಲೌಸನ್ನೇ ಈಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕೆಲವರು ಹಳೆ ಬ್ಲೌಸನ್ನೇ ಕೊಡ್ತಾರೆ. ಅದು ಏರುಪೇರು ಇದ್ದಾಗ ಒಂದು ಸ್ವಲ್ಪ ಚಿಕ್ಕದು ದೊಡ್ಡದು ಅನ್ನೋದು ಇದ್ದಾಗ ನಿಮಗೆ ಹೊಲ್ದಾಗ್ಲೂ ಅವ್ರದ್ದು ಹಂಗೆ ಬರುತ್ತೆ. ಅವ್ರ ಹತ್ರ ಒಂದು ಸಲ ಕೇಳಿ ನೋಡಿ, ವೇರ್ ಮಾಡಿದ್ದೀರಾ ಬಟ್ಟೆನ, ಈಗ ವೇರ್ ಮಾಡಿ ಕೊಡ್ತಿದ್ದೀರಾ, ಅದ್ರ ಉದ್ದ ದುಂಡ ಇದೆಯಾ, ಒಂದು ಸಲ ಚೆಕ್ ಮಾಡ್ಕೊಂಡು ನನಗೆ ಪರ್ಫೆಕ್ಟ್ ಅಳತೆ ಕೊಡಿ ಅಂತ ಕೇಳಿ ಈಸ್ಕೊಡಿ. ಏಕೆಂದರೆ ಕೆಲವು ಸಲ ಹಂಗೆ ಆಗೋಗಿದೆ ನನಗೆ. ನಾನು ಇದನ್ನ ಇಂಟರ್ಲಾಕ್ ಮಾಡ್ತೀನಿ, ಹಾಗಾಗಿ ನಾನು ಡೈರೆಕ್ಟ್ ಸ್ಟಿಚಿಂಗ್ ಅನ್ನೋದನ್ನ ಕೊಡ್ತಿದ್ದೀನಿ. ನಿಮಗೆ ಇಂಟರ್ಲಾಕ್ ಮಾಡಿದಾಗೆ ಹೇಗೆ ಒಳಗಡೆ ಹಾಕಿ ಹೊಲಿಯೋದು ಅನ್ನೋದು ಸಹ ನಿಮಗೆ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನನ್ನ ವಿಡಿಯೋಗಳು ನೋಡಿ ಸಿಗುತ್ತೆ. ಡಬಲ್ ಸ್ಟಿಚಿಂಗ್ ಅನ್ನೋದನ್ನ ಹಾಕಬೇಕು. ಯಾವತ್ತೂ ಸಿಂಗಲ್ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ಬಿಟ್ಟು ಬಿಟ್ಬಿಡ್ಬೇಡಿ. ಡಬಲ್ ಅನ್ನೋದನ್ನ ಹಾಕಿದ್ರೇ ಅದು ಬಿಗಿಯಾಗಿರುತ್ತೆ. ಒಂದು ದಾರ ಥ್ರೆಡ್ ಏನಾರ ರಿಮೂವ್ ಆದ್ರೂ ಕಟ್ ಆದ್ರೂ ಇನ್ನೊಂದು ಸ್ಟಿಚಿಂಗಲ್ಲಿ ಇದ್ದೇ ಇರುತ್ತೆ. ಎರಡೆರಡು ಸಲ ಹೊಲಿಗೆನ ಕೊಡಿ. ಇದಕ್ಕೆ ಅಂತಲ್ಲ, ಯಾವುದೇ ಆದ್ರೂ ಅಷ್ಟೇ, ಆರ್ಮೋಲ್ ರೌಂಡಿಂಗ್ ಇರ್ಬೋದು, ಈ ಥರ ಅಟ್ಯಾಚ್ ಕೊಡೋದಿರ್ಬೋದು, ಅದಕ್ಕೆಲ್ಲ ನೀವು ಕೊಡಲೇಬೇಕಾಗುತ್ತೆ. ಇದಿಷ್ಟು ಆಯ್ತಲ್ವ, ಇದಿಷ್ಟು ಆದಮೇಲೆ ನಾನೇನು ಮಾಡ್ತಿದ್ದೀನಿ, ಇಲ್ಲೊಂದು ಸ್ವಲ್ಪ ರಿಮೂವ್ ಮಾಡ್ತಿದ್ದೀನಿ. ಏಕೆಂದರೆ ಇಲ್ಲಿ ಸ್ವಲ್ಪ ಎತ್ಕೊಂಡಂಗೆ ಆಗಬಾರ್ದಲ್ವ, ಹಂಗಾಗಿ ಮಾಡ್ತಿದ್ದೀನಿ. ಇಂಥ ಕೆಲವೊಂದು ಸಣ್ಣ ಪುಟ್ಟದನ್ನ ನಾವು ಕರೆಕ್ಷನ್ ಅನ್ನೋದನ್ನ ಮಾಡ್ಕೊಳ್ಳೇಬೇಕಾಯ್ತದೆ. ಒಂದ್ಸಲ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ. ಉದ್ದಳತೆ ಕರೆಕ್ಟಾಗಿದ್ಮೇಲೆ ಎರಡು ಒಟ್ಟಿಗೆ ಹಿಂಗೆ ಇಟ್ಕೊಳ್ಳಿ. ಬಿಟ್ಟು ಒಂದು 1/4 ಇಂಚಷ್ಟು ಮಾತ್ರ ಕಟ್ ಮಾಡಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿಂದನೇ ತೆಗಿಬೇಕು ನೀವು. ಸಡನ್ನಾಗಿ ಅಲ್ಲಿಂದನೇ ತೆಗೆದ್ರೆ ಅದು ನೀಟಾಗಿ ಬರಲ್ಲ. 1/4 ಇಂಚಷ್ಟು ಜಾಸ್ತಿ ತೆಗಿಯೋಕೆ ಹೋಗ್ಬೇಡಿ. ನೋಡಿ ಎಷ್ಟು ತೆಗೆದ್ವಿ ಅಂತ ಇಷ್ಟು ತೆಗೀರಿ. ಆವಾಗ ನಿಮಗೆ ಇಲ್ಲಿ ಸ್ವಲ್ಪ ಬಿಗಿಯಾಗಿ ಟೈಟಾಗಿ ಕೂರೋವಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಸ್ವಲ್ಪ ಲೂಸ್ನೆಸ್ ಆಗುತ್ತೆ. ಈಗ ಬ್ಯಾಕ್ ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಫುಲ್ ಇರೋದು ಇಲ್ಲಿ 3/4 ಇಂಚಷ್ಟು ಅನ್ನೋದನ್ನ ತೆಗೆದಿದ್ದೀನಿ. ಫುಲ್ ಆದರೆ ಫುಲ್ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನೀವು ಇದೇ ರೀತಿನೇ ಮಾಡಿ. ಜಾರೋ ಬಟ್ಟೆಗಳಾದರೆ ನೀವು ಒಂದ್ಸಲ ಪಿನ್ನ ಹಾಕೊಂಡು ನೀವು ಸೇಫ್ಟಿ ಪಿನ್ ಬರುತ್ತಲ್ಲ, ಈ ಥರ ಗುಂಡ್ ಪಿನ್ ಅಂತಾರೆ ಅದಕ್ಕೆ, ನೀವು ಸೇಫ್ಟಿ ಪಿನ್ ಅಂತೀರಾ, ಇಬ್ಬರಂತೀರ, ಯಾವ ಕೆಲವರು ಒಬ್ಬೊಬ್ರು ಇಟ್ಕೊಂಡಿರ್ತಾರೆ. ಈ ಥರ ಗುಂಡ್ ಪಿನ್ನಗಳಿರುತ್ತಲ್ಲ, ಈ ಥರ ಗುಂಡ್ ಪಿನ್ನಗಳನ್ನ ನೀವು ಹಾಕೊಬೋದು. ಇದು ಕಾಟನ್ದಾಗಿರೋದ್ರಿಂದ ನಾನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದಕ್ಕೋಸ್ಕರ ಹಂಗೆ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತಿದ್ದೀನಿ. ಡಬಲ್ ಹಾಕ್ತಿದ್ದೀನಿ. ಏನಕ್ಕೆ ಅಂದರೆ ಇದು ಕಾಟನ್ ಅಲ್ವ, ಸ್ವಲ್ಪ ಫೋಲ್ಡಿಂಗ್ ನೀಟಾಗಿ ಲೈಟಾಗಿ ಹಾಕ್ತಿದ್ದೀನಿ. ಲೈಟ್ ವೇಟ್ ಇರೋದ್ರಿಂದ 2 ಸಲ ಹಾಕ್ತೀನಿ ಇಲ್ಲಿಗೆ.
ಬ್ಯಾಕಲ್ಲಿ ಪಟ್ಟಿ ಅನ್ನೋದು ನೀಟಾಗಿ ಕೂರ್ಲಿ ಅನ್ನೋದಕ್ಕೋಸ್ಕರ. ನಿಮ್ಗೆ ಯಾವುದೇ ಎಡಿಟ್ ಅನ್ನೋದು ಮಾಡ್ತಿಲ್ಲ, ಫಾಸ್ಟ್ನೆಸ್ ಮಾಡ್ತಿಲ್ಲ, ಡೈರೆಕ್ಟ್ ನಿಮ್ಗೆ ಸ್ಟಿಚಿಂಗ್ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅನ್ನ ಆಫ್ ಮಾಡ ಸೀತಾ ಅದು. ಕ್ಯಾನ್ವಾಸ್ ಅನ್ನೋದನ್ನ ಹಾಕ್ತಿದ್ದೀನಿ, ಯಾಕೆಂದರೆ ಪಟ್ಟಿ ಹತ್ರ ನೀಟಾಗಿ ಬಿಗಿಯಾಗಿ ಕೂರ್ಲಿ ಅನ್ನೋದಕ್ಕೋಸ್ಕರ ಇದು ಕ್ಯಾನ್ವಾಸ್ ಹಾಕಿ ನಾನು ಫೋಲ್ಡಿಂಗ್ ಅನ್ನೋದನ್ನ ಕೊಡ್ತೀನಿ. ನಾನು ಬ್ಯಾಕು ಫ್ರಂಟು ಎರಡೂ ಸೈಡು ಸ್ಟಿಚಿಂಗ್ ಆದಮೇಲೆ ಕೊಡ್ತೀನಿ. ಬ್ಯಾಕ್ ಒಂದ್ಸಲ ಫ್ರಂಟ್ ಒಂದ್ಸಲ ಕೊಡೋದಿಲ್ಲ, ಅಟ್ಯಾಚ್ ಮಾಡಾದ್ಮೇಲೆ ಕೊಡ್ತೀನಿ. ಯಾಕಂದರೆ ಎರಡೂ ಕವರ್ ಆದರೆ ಕೂಳೆಗಳು ಕವರಿಂಗ್ ಆಗುತ್ತೆ ಅಂತ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀವು ಸಣ್ಣ ಪುಟ್ಟದನ್ನ ಈ ಥರ ಕರೆಕ್ಷನನ್ನು ಮಾಡ್ಕೊಂಡು ಮಾಡಿದ್ರೆ ಬಟ್ಟೆಗಳು ಅಷ್ಟೇ ನೀಟಾಗಿ ಬರ್ತವೆ. ನಿಮಗೆ ಸ್ಟಾರ್ಟಿಂಗ್ ಗೊತ್ತಿರಲ್ಲಲ್ವ, ಈ ಥರ ನೋಡಿಕೊಂಡು ಒಂದೊಂದಾಗಿ ಕಲಿತ್ಕೊಳ್ಳಿ. ಹೊಸ್ದಾಗಿ ಯಾವ್ದಾರು ಬಂದರೆ ನಿಮ್ಗೆ ಅದೇ ಥರನೇ ನಾನು ವೀಡಿಯೋಗಳು ಹಾಕ್ತೀನಿ, ಕಟಿಂಗ್ಸು ಸ್ಟಿಚಿಂಗ್ಸು. ಇದು ಕಟಿಂಗ್ಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನೈಟ್ ನಾನು ಕಟ್ ಮಾಡಿರೋದ್ರಿಂದ ಇದು ಅರ್ಜೆಂಟ್ ಬೇಕು ಅಂತಂದರು. ಹಂಗಾಗಿ ನೈಟೇ ನಾನು ಕಟಿಂಗ್ ಅನ್ನೋದನ್ನ ಹಾಕ್ಕೊಂಡಿದ್ದೆ. ಇವಾಗ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ನಾನು ರೆಡಿಗೆ ನ್ಯಾಚ್ ಹೊಡ್ಕೊಂಡಿರೋದು ಮಾರ್ಕರ್ ಅದನ್ನ ಮಾಡ್ಕೊಬಿಡ್ತೀನಿ ಮುಂಚೆನೇ, ಏಕೆಂದರೆ ಇದು ಕಲರ್ ಇರೋದ್ರಿಂದ ಇಂಟರ್ಲಾಕ್ ಮಾಡಿದ್ರೂ ಅದು ಲಾಕ್ ಇದಾಗುತ್ತೆ. ಹಂಗಾಗಿ ಇಷ್ಟ ಆಯ್ತಲ್ವ, ಫ್ರಂಟು ಬ್ಯಾಕು ಅಟ್ಯಾಚ್ ಕೊಟ್ಕೊಳ್ಳೋಣ. ಇಲ್ಲಿಗೂ ನಾನು ಡಬಲ್ ಸ್ಟಿಚಿಂಗ್ ಅನ್ನೋದನ್ನ ಕೊಡ್ತಿದ್ದೀನಿ, ಇಂಟರ್ಲಾಕ್ ಅನ್ನೋದನ್ನ ಮಾಡ್ಕೊತೀನಿ ನಾನು. ಯಾವುದೇ ಎಡಿಟಿಂಗು ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ, ನಾನು ಡೈರೆಕ್ಟು ನಿಮಗೆ ಸ್ಟಿಚಿಂಗ್ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಕಟ್ ಮಾಡುವಾಗ ಹುಷಾರಾಗಿ ಕಟ್ ಮಾಡಿ, ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಶೇಪ್ ಅನ್ನೋದು ಹಾಳಾಗುತ್ತೆ. ನಾನೇನು ಮಾಡ್ತೀನಿ, ಇದೇ ರೀತಿ ಏನಿದೆ ಇದು ಬಟ್ಟೆ ಈ ರೀತಿಯೇ ಇಟ್ಕೊಂಡು ಕ್ಯಾನ್ವಾಸ್ ಅನ್ನೋದನ್ನ ಮಾರ್ಕ್ ಅನ್ನೋದನ್ನ ಮಾಡಿಕೊಂಡು ಮತ್ತೆ ರೌಂಡ್ ಶೇಪನ್ನು ಇದು ಮಾಡಿ ನಾನು ಅಟ್ಯಾಚ್ ಅನ್ನೋದನ್ನ ಕೊಡ್ತೀನಿ, ಮಾಡ್ಕೊಂಡು ಬರ್ತೀನಿ. ಕ್ಯಾನ್ವಾಸ್ ಹಾಗೆ ಅಬ್ಸರ್ವ್ ಮಾಡ್ತೀರಿ ನೋಡಿ. ಅದೇ ಬ್ಲೌಸ್ದು ಏನಿದೆ ಅದನ್ನೇ ಹಿಂಗೆ ಇಟ್ಕೊಂಡು ನಾನು ಕಟಿಂಗ್ ಅನ್ನೋದನ್ನ ಹಾಕ್ಕೊಂಡು ಬಂದಿದ್ದೀನಿ. ಇದ್ರ ಮೇಲೆ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೋತೀನಿ. ಮೊದಲು ಒಂದು ದೊಡ್ಡದಾಗಿ ಸ್ಟಿಚಿಂಗ್ ಅನ್ನೋದನ್ನ ಕೊಟ್ಕೋತೀನಿ. ಆ ಕಡೆ ಈ ಕಡೆ ಇದಾಗ್ದಿದಂಗೆ ನೋಡ್ಕೊಂಡು ನೀವು ಕೊಡಿ, ಯಾಕೆಂದರೆ ಟರ್ನ್ ಓವರ್ ಮಾಡಬೇಕಾದ್ರೂ ಕ್ರಾಸಿಂಗ್ ಆಗುತ್ತಲ್ಲ, ಆವಾಗ ಎಳ್ದಂಗೆ ಆಗ್ಬಿಡುತ್ತೆ, ಆಗ ಶೇಪು ಅಷ್ಟೇ ನೀಟಾಗಿ ಕೂರೋದಿಲ್ಲ.
ಎಳ್ದಂಗೆ ಆಗಬಾರ್ದು. ನೀಟಾಗಿ ಇದೇ ಥರ ಕೂರೋ ರೀತಿ ನೋಡ್ಕೊಂಡು ನೀವು ಹಾಕ್ಕೊಂಡು ಬರಬೇಕಾಗುತ್ತೆ. ನೀಟಾಗಿ ಎಷ್ಟಿದೆ ಅಷ್ಟನ್ನೇ ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ ಒಳಗಡೆ, ಯಾಕೆಂದರೆ ಅದ್ರ ಮೇಲೆ ನಾವು ಸ್ಟಿಚಿಂಗ್ ಅನ್ನೋದನ್ನ ಹಾಕೋದ್ರಿಂದ. ನೀವು ಬಿಟ್ಟು ಬೇಕಾದ್ರೆ ಕಟ್ ಮಾಡ್ಬೋದು, ನಾನು ಅಲ್ಲೇ ಅದ್ರ ಮೇಲೇ ಕಟ್ಟಿಂಗ್ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಂದು 1/2 ಇಂಚ್ ಅನ್ನೋದನ್ನ ಬಿಟ್ಟು ಸಹ ನೀವು ಕಟಿಂಗ್ ಅನ್ನೋದನ್ನ ಮಾಡ್ಕೋಬೋದು. ನಾನು ಮೇನ್ ಫ್ಯಾಬ್ರಿಕ್ ಏನಿದೆ ಅಲ್ಲಿ ಬಿಡ್ತೀನಿ, ಇದರಲ್ಲಿ ಬಿಟ್ಟಿಲ್ಲ. ಇಲ್ಲಿ ಫೋಲ್ಡಿಂಗೋಸ್ಕರ ಸ್ವಲ್ಪ ಬಿಟ್ಟು ಹಿಂಗೆ ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ. ನ್ಯಾಚ್ ಹೊಡ್ಕೊಳ್ಳಿಲ್ಲ ಅಂದ್ರೆ ಅದು ನೀಟಾಗಿ ಬರಲ್ಲ. ನ್ಯಾಚ್ ಹೊಡ್ಕೊಂಡೆ, ಯಾಕೆಂದರೆ ಇದು ಫುಲ್ ಕ್ರಾಸ್ ಇರೋದ್ರಿಂದ ನ್ಯಾಚ್ಗಳನ್ನು ಹೊಡಿಲೇಬೇಕಾಗುತ್ತೆ. ನಾನು ರೆಡಿ ಏನಿದೆ ಮಾರ್ಕು, ಆ ಮಾರ್ಕನ್ನು ಮಾಡಿ ತಿರ್ಗಾ ಮತ್ತೆ ಅದರಲ್ಲಿ ಒಂದು 1/4 ಇಂಚಷ್ಟು ಒಳಗಡೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಂಡು ಅದರಲ್ಲಿ ಅನ್ನೋದನ್ನ ಕಟಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಲೈನ್ ಇದ್ರ ತುದಿಗೇನೆ ನಾವು ಸ್ಟಿಚಿಂಗ್ ಅನ್ನೋದನ್ನ ಹಾಕಬೇಕಾಗುತ್ತೆ ಕ್ಯಾನ್ವಾಸ್ದು. ಹಂಗಾಗಿ ತುದಿಗೆ ಹಾಕಿದ್ರೇ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದು, ಇಲ್ಲ ಅಂತಂದರೆ ಅದು ನೀಟಾಗಿ ಬರೋದಿಲ್ಲ. ಮಾಡಿ ಈ ರೀತಿ ನೀವು ಫುಲ್ ಸ್ಟಿಚಿಂಗ್ ಅನ್ನೋದನ್ನ ಹಾಕೋಬೇಕು. ಸ್ಟಿಚಿಂಗ್ ಆದಮೇಲೆ ಈ ರೀತಿ ಇಟ್ಕೊಂಡು ನೀವು ಸೆಟ್ಟಿಂಗ್ ಅನ್ನೋದನ್ನ ಮಾಡಿಕೊಂಡು ಮೊದಲೇ ಗುಂಪಿನ ಅನ್ನೋದನ್ನ ಹಾಕೋಬೇಕಾಗತ್ತೆ. ನಾವಿಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ಇದು ಇಲ್ಲಿಗೆ ಕೂರಬೇಕು. ಇದು ಸ್ವಲ್ಪ ಬಿಟ್ಟು ನೀವು ಈ ರೀತಿ ಇದು ಮಾಡ್ಕೋಬೇಕಾಗುತ್ತೆ, ಗುಂಪಿನ ಹಾಕೋಬೇಕಾಗುತ್ತೆ. ಇಲ್ಲಿ ಯಾವ ಥರ ಕೂರ್ತಿದೆ ಅಂತ ನಾನು ಅದೇ ಥರನೇ ಕೂರಿಸೆ ನಾನು ಕಟಿಂಗ್ ಅನ್ನೋದನ್ನ ಮಾಡ್ಕೊಂಡಿರೋದು ಇದರಲ್ಲಿ. ನೀವು ಈ ರೀತಿ ಸೆಟ್ಟಿಂಗ್ ಮಾಡ್ಕೊಂಡೆ ನೋಡ್ಕೊಂಡೆ ನೀವು ಆಮೇಲೆ ಸ್ಟಿಚಿಂಗ್ ಅನ್ನೋದನ್ನ ಕೊಡಬೇಕು. ಇಲ್ಲ ಅಂತಂದರೆ ಬಟ್ಟೆ ಇದೆಲ್ಲ ಫೋಲ್ಡಿಂಗ್ ಮಾಡ್ತಿರಲ್ಲ ಅದೆಲ್ಲ ಎತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಕೂರ್ತಾ ಅಂತ ನೋಡ್ಕೋಬೇಕು. ಏನು ಮಾರ್ಕ್ ಮಾಡಿದ್ದೀರಾ ಮಾರ್ಕ್ ಹತ್ರನೇ ಹೋಗಬೇಕು ಸ್ಟಿಚಿಂಗ್ ಅನ್ನೋದು.
ನಾನು ತುದಿಗೆ ಅನ್ನೋದನ್ನ ಹಾಕೊಂಬತ್ತಿದ್ದೀನಿ, ಯಾಕೆಂದರೆ ಫೋಲ್ಡಿಂಗ್ ಆದಾಗ ನೀಟಾಗಿ ಬರಲಿ ಅನ್ನೋದಕ್ಕೋಸ್ಕರ. ನಾವು ಆಲ್ರೆಡಿ ಅಲ್ಲಿ 1/2 ಇಂಚು ಮೇನ್ ಫ್ಯಾಬ್ರಿಕಲ್ಲಿ ಬಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಡಬಲ್ ಸ್ಟಿಚಿಂಗ್ ಅನ್ನೋದನ್ನ ಹಾಕೋತೀನಿ. ಏನಕ್ಕೆ ಅಂತಂದರೆ ಲೈನಿಂಗ್ ಬಟನ್ನು ಸಹ ನಾನು ಅದೇ ಅಳತೆಲೆ ಕಟಿಂಗ್ ಅನ್ನೋದನ್ನ ಹಾಕೊಂಡಿರೋದ್ರಿಂದ ನಾನು ಡಬಲ್ ಸ್ಟಿಚಿಂಗ್ ಅನ್ನೋದನ್ನ ಹಾಕೋತೀನಿ. ಯಾವುದೇ ಕಾರಣಕ್ಕೂ ನಾವು ಸ್ಟಿಚಿಂಗ್ ಮಾಡಿರೋದು ಬಟ್ಟೆ ಆಗಲಿರ್ಬೋದು, ಪೇಪರ್ ಕ್ಯಾನ್ವಾಸ್ ಆಗಿರ್ಬೋದು ಹೊರಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತಿದ್ದೀನಿ, 2 ಸಲ ಸ್ಟಿಚಿಂಗ್ ಅನ್ನೋದನ್ನ ಹಾಕೋತಿದ್ದೀನಿ. ನೀವು ಇದೇ ರೀತಿಯೇ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ನೀವು ಅದನ್ನೇ ಎಮ್ಮಿಂಗ್ ಅನ್ನೋದನ್ನ ಮಾಡಬೇಕು. ಏನಿದೆ ಎಕ್ಸ್ಟ್ರಾಸು ಕಟಿಂಗ್ ಅನ್ನೋದನ್ನ ಹಾಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಟಿಂಗ್ ಅನ್ನೋದನ್ನ ಮಾಡ್ಕೊತಿದ್ದೀನಿ. ಮೇನ್ ಮತ್ತೆ ನಾನಿಲ್ಲಿ ಈ ಥರ ಫೋಲ್ಡಿಂಗ್ ಇಟ್ಕೊಂಡಿಲ್ಲಿ ಹಾಕೋತಾ ಇದ್ದೀನಿ ಸ್ಟಿಚಿಂಗು. ಏನಕ್ಕೆ ಅಂದರೆ ನಾವು ಫೋಲ್ಡಿಂಗ್ ಮಾಡೋದು ನೀಟಾಗಿ ಕೂಡಲಿ ಅನ್ನೋದಕ್ಕೋಸ್ಕರ. ನೀವು ಫೋಲ್ಡಿಂಗ್ ಮಾಡಿದಾಗ ನೀಟಾಗೋದು ಫಿನಿಶಿಂಗ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಈ ಥರ ಸ್ಟಿಚಿಂಗ್ ಅನ್ನೋದು ಹಾಕೋತಾ ಇರೋದು. ಇಲ್ಲಿ ಬಂದೆ ಊಟ ಮಾಡ್ತಿದ್ದೀನಿ ತಾನೆ. ಐರನ್ ಮಾಡಿದ್ರೆ ನೀಟಾಗಿ ಬರುತ್ತೆ ಇದು. ಈ ಕೂರುತ್ತಲ್ಲಿ ಒಂದು ಸ್ಟಿಚಿಂಗ್ ಅನ್ನೋದನ್ನ ಮೇನಾಗಿ ಹಾಕೋಣ. ಇಲ್ಲ ಅಂತಂದರೆ ಐರನ್ ಮಾಡು ಸಹ ನಾವು ಎಮ್ಮಿಂಗ್ ಅನ್ನೋದನ್ನ ಮಾಡಿ ಕೊಡ್ಬೋದು. ಒಂದು ಸ್ಟಿಚಿಂಗ್ ಅನ್ನೋದನ್ನ ನಾನು ಹಾಕಿರ್ತೀನಿ. ಒಂದು ಸ್ಟಿಚಿಂಗ್ ಅನ್ನೋದನ್ನ ಕೊಟ್ಟರೆ ಇಲ್ಲಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಹಾಗೆ ಐರನ್ ಮಾಡು ಸಹ ಕೊಡ್ಬೋದು. ನಾನು ಐರನ್ ಮಾಡಿ ಕೊಡ್ತಿಲ್ಲ. ಕ್ರಾಸತ್ತು ಇನ್ನೊಂದು ಸ್ವಲ್ಪ ನ್ಯಾಚ್ ಹೊಡಿಬೇಕಿತ್ತು, ಅಲ್ಲಿ ಸರಿಯಾಗಿ ನ್ಯಾಚ್ ಹೊಡೆದಿರಲಿಲ್ಲ, ಅಲ್ಲಿ ಗಂಟು ನಂಗಿತ್ತು, ಅದಕ್ಕೋಸ್ಕರ ನ್ಯಾಚ್ ಹೊಡ್ಕೊಂಡೆ. ಮತ್ತೆ ನೀವು ಹಿಂಗೆ ಕೊಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರ್ತಿದೆಯಾ, ಎಕ್ಸ್ಟ್ರಾ ಬಟ್ಟೆ ಬರ್ತಿದೆಯಾ ಅನ್ನೋದು ನೀವು ಈ ಥರ ಅಬ್ಸರ್ವ್ ಮಾಡೋದನ್ನು ಕಲಿಬೇಕು. ಹಿಂಗೆ ಮಾಡ್ತಿದ್ದಂಗೆ ನಿಮಗೆ ಹಿಂಗೆ ಇಟ್ಕೋತಿದ್ದಂಗೆ ಗೊತ್ತಾಗಬೇಕು ನಿಮಗೆ ಡೈರೆಕ್ಟು ಕರೆಕ್ಟಾಗಿದೆಯೋ ಇಲ್ವೋ ಅನ್ನೋದು ನೀವು ಗೊತ್ತಾಗಂಗಿರಬೇಕು. ಇಲ್ಲ ಅಂತಂದರೆ ಟೈಲರಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಪದೇ ಪದೇ ಬಿಚ್ಚೋದು ಹಾಕೋದು ಎಲ್ಲ ಮಾಡಬೇಕಾಗತ್ತೆ. ನೋಡಿ ಆಯಿತು, ಓಕೆನಾ? ಈಗ ಸ್ಲೀವ್ ಅನ್ನೋದನ್ನ ಅಟ್ಯಾಚ್ ಕೊಟ್ಕೊಳ್ಳೋಣ. ನಾನಿಲ್ಲಿ ನ್ಯಾಚ್ ಅನ್ನೋದನ್ನ ಹೊಡ್ಕೊಂಡಿರ್ತೀನಿ. ಇದು ಫ್ರಂಟ್ ಭಾಗಕ್ಕೆ ಬರಬೇಕು ಅಂತ, ಈ ಕಡೆ ನ್ಯಾಚ್ ಹೊಡೆದಿರೋ ಅದು ಬ್ಯಾಕ್ ಹೋಗಬೇಕು ಅಂತ. ನೀವು ಇಲ್ಲಿಂದ ಬೇಕಾ
ಇಲ್ಲಿಂದ ಬೇಕಾದ್ರೆ ಸ್ಟಿಚಿಂಗ್ ಹಾಕ್ಬೋದು, ಇಲ್ಲ ಅಂತಂದರೆ ಇದೇ ರೀತಿ ಇಟ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡ್ಬನ್ನಿ. ತುಂಬ ದೂರ ದೂರ ಇಟ್ಕೊಬೇಡಿ, ಅದು ಕರೆಕ್ಟಾಗಿ ನೀಟಾಗಿ ಕೂರಲ್ಲ. ಆಮೇಲೆ ಚಿಕ್ಕದು ದೊಡ್ಡದು ಅನ್ನೋದು ಹಾಗೆ ಆಗುತ್ತೆ. ನೋಡಿ ಇದು ಇಷ್ಟಿದೆಯಲ್ಲ, ಸ್ವಲ್ಪ ಹಿಂಗೆ ಒಳಗಡೆ ಹೇಳ್ಕೊಳ್ಳಿ, ಅವಾಗ ನಿಮ್ಗೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಸ್ಲೀವಲ್ಲಿ ಎಷ್ಟು ಆರ್ಮೋಲಲ್ಲಿ ನೀವು ಎಷ್ಟು ತೊಗೊಂಡಿರ್ತೀರ ಅಷ್ಟೇ ಸ್ಲೀವಲ್ಲೂ ತಗೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಅಲ್ಲಿಗೆ ಬಂದು ಕೂರುತ್ತೆ. ನೀವು ದೊಡ್ಡದು ಚಿಕ್ಕದು ಅನ್ನೋದು ಮಾಡಿದಾಗ ನಿಮಗೆ ದೊಡ್ಡ ಸೈಜ್ ಅನ್ನೋದು ಚಿಕ್ಕ ಸೈಜ್ ಅನ್ನೋದು ಹಾಗೆ ಆಗುತ್ತೆ. ನೋಡಿ ಇಲ್ಲಿ ಪಕ್ಕ ಅಲ್ಲಿಗೆ ಬಂದು ಕೂರ್ತು ನಮಗೆ. ಯಾಕೆ ನಾನು ಇಷ್ಟೇ ಅಳತೆ ಅಂತಲೇ ನಾನು ಟೇಪಲ್ಲೇ ಮೆಜರ್ಮೆಂಟಲ್ಲೇ ತೆಗೆದುಬಿಟ್ಟಿರ್ತೀನಿ. ಆರ್ಮೋಲ್ ಎಷ್ಟು ತೊಗೊಂಡಿರ್ತೀನಿ ಅಷ್ಟು ಸಹ ನಾನು ಸ್ಲೀವಲ್ಲೂ ಸಹ ಅಷ್ಟೇ ತಗೋತೀನಿ. ಹಂಗಾಗಿ ನಿಮಗೆ ಡೈರೆಕ್ಟ್ ಸ್ಟಿಚಿಂಗ್ ಅನ್ನೋದನ್ನ ತೋರಿಸ್ತಿದ್ದೀನಿ. ಯಾವುದೇ ಥರದ್ದು ಎಡಿಟ್ ಏನೂ ಮಾಡ್ತಿಲ್ಲ. ಸ್ಲೀವ್ ಫುಲ್ ಕ್ಲೋಸ್ ಮಾಡ್ಕೊಂಡು ಮಾಡ್ತೀನಿ. ನೋಡಿ ನಾನು ಇಂಟರ್ಲಾಕ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅನ್ನೋದನ್ನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ಹಾಕೋದು ನಿಮಗೆ ಕಾಮನಾಗಿ ಗೊತ್ತಿರುತ್ತೆ, ಹಂಗಾಗಿ ಅದು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಸೈಡ್ ಸ್ಟಿಚಿಂಗ್ ಅನ್ನೋದನ್ನ ಹಿಡಿತಿದ್ದೀನಿ. ಡಬಲ್ ಪಟ್ಟಿ ಕಡೆ ಡಬಲ್ ಪಟ್ಟಿದನ್ನೇ ಹಾಕ್ಕೊಂಡಿದ್ದೀನಿ, ಸಿಂಗಲ್ ಪಟ್ಟಿ ಕಡೆ ಸಿಂಗಲ್ ಪಟ್ಟಿದನ್ನೇ ನಾನು ಮಾರ್ಕ್ ಅನ್ನೋದನ್ನ ಮಾಡ್ಕೋತೀನಿ. ವಿಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದಷ್ಟು ಅಟ್ಯಾಚ್ ಮಾಡ್ಕೊಂಡು ನಿಮಗೆ ಒಟ್ಟಿಗೆ ಆಮೇಲೆ ಇದನ್ನು ಮಾರ್ಕ್ ಮಾಡಿ ನಾನು ತೋರಿಸ್ತಿದ್ದೀನಿ ಸ್ಟಿಚಿಂಗ್ ಹಿಡಿಯೋದ. ಏನಕ್ಕೆ ಅಂತಂದರೆ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಅಂತ. ಇಲ್ಲೂ ಅಷ್ಟೇ ಡಾಟ್ ಹಿಡ್ದೇ ಇಲ್ಲಲ್ಲ, ಇಲ್ಲೂ ಹಿಡಿಬೇಕು. ನೋಡಿ ನಾನು ಈ ರೀತಿ ಮಾರ್ಕನ್ನು ಮಾಡ್ಕೊಂಡಿಲ್ಲ, ಇಲ್ಲಿದೆಯಲ್ಲ ಹಿಂಗೆ ಇಟ್ಕೋತೀನಿ. ಇಲ್ಲಿ ನಾನು ಎಷ್ಟು ಅವ್ರಿಗೆ ಎಕ್ಸ್ಟ್ರಾ ಅನ್ನೋದು ಬಿಟ್ಟಿರ್ತೀನಿ ಅದರ ನೇರದಲ್ಲಿ ಈ ರೀತಿ ಇಟ್ಕೊಂಡು ಮಾರ್ಕ್ ಅನ್ನೋದನ್ನ ಮಾಡ್ಕೋತೀನಿ. ಓಪನ್ ಮಾಡಿ ಮತ್ತೆ ನಾನು ಎಲ್ಲಿ ಮಾರ್ಕ್ ಅನ್ನೋದನ್ನ ಮಾಡಿದ್ದೆ ಅಲ್ಲೇ ಮತ್ತೆ ಮಾರ್ಕ್ ಅನ್ನೋದನ್ನ ಮಾಡ್ಕೋತೀನಿ, ಎರಡೂ ಸಮ ಬರಲಿ ಅನ್ನೋದಕ್ಕೋಸ್ಕರ. ಈ ಥರ ಫುಲ್ ಲೆಂತ್ ಇರೋದ್ರಿಂದ ಇಲ್ಲೇನು ಓಪನ್ ಇಲ್ಲ ಅನ್ನೋಲ್ವಾ, ಹಂಗಾಗಿ ಸ್ವಲ್ಪ ಲೆಂತಿಯಾಗಿ ಹಿಡಿಬೇಕು. ಇಲ್ಲಾಂದ್ರೆ ನಾವು 4-3 ಇಂಚ್ ಅಷ್ಟಲ್ಲಿ ಹಿಡಿತಿದ್ವಿ. ಇದಾದರೆ ಒಂದು 5-6 ಅಷ್ಟು ಹಿಡಿದ್ರೂ ನಡೆಯುತ್ತೆ. ಅವ್ರು ಕಂಫರ್ಟಬಲಾಗಿ ಕೂರುತ್ತೆ ಅವಾಗ. ಅಲ್ಲೇ ನೋಡ್ಕೋಬೇಕು ನೀವು ಸ್ಟಿಚಿಂಗ್ ಆಗಬೇಕಾದ್ರೆ ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ ಅನ್ನೋದು ನೀವು ಅಬ್ಸರ್ವೇಷನ್ ನೀವು ಮಾಡಬೇಕಾಗುತ್ತೆ. ನೋಡಿ ಇಷ್ಟು ಉದ್ದ ಇರೋದ್ರಿಂದ ನಾನು ಹಿಂಗಿಟ್ಟೆ ನಾನು ತಗೋತಾ ಇದ್ದೀನಿ. ಮಧ್ಯದಲ್ಲಿ ಏನು ಸ್ಟಿಚಿಂಗ್ ತಗೊಳ್ಳಲ್ಲ. ಮಧ್ಯದಲ್ಲಿ ಸ್ಟಿಚಿಂಗ್ ಕೆಲವರು ಹಾಕ್ಬಿಟ್ಟು ಹಾಕ್ತಾರಲ್ವ, ನಾನು ಆ ರೀತಿ ಹಾಕ್ತಿಲ್ಲ. ನೋಡಿ ನಾನು ಹಿಂಗೆ ಇಟ್ಕೊಂಡಿದ್ದೀನಿ, ಇಲ್ಲೂ ಅಷ್ಟೇ ಹಿಂಗೆ ಇಟ್ಕೋತೀನಿ ಅಲ್ವಾ ಕೈಯಲ್ಲಿ, ಅಷ್ಟೇ ನನ್ನ ಮಾರ್ಕಿಂಗು. ನಾನು ಅಲ್ಲಿಂದ ಇಷ್ಟೇ ಬರಬೇಕು ಅನ್ನೋ ಕೈ ಅಳತೆ ಇರೋದ್ರಿಂದ ನಾನು ಕೈ ಅಳತೆಲ್ಲ ಹಾಕ್ತೀನಿ. ಎರಡು ಒಂದೇ ಸಮನೆ ಬಂದಿದೆ. ಇದನ್ನು ನಾನೇ ಹೊಲಿದಿದ್ದು, ಕರೆಕ್ಟಾಗಿದೆ, ಪರ್ಫೆಕ್ಟಾಗಿ ಬಂದಿದೆ ಅಂದ್ಬಿಟ್ಟು ಅದೇ ರೀತಿಯೇ ನನಗೆ ಹೊಲ್ಕೊಡಿ. ಆದರೆ ಸ್ವಲ್ಪ ಕ್ಲೋಸಿಂಗ್ ಇರಲಿ, ಸ್ವಲ್ಪ ಓಪನಿಂಗ್ ಕೊಡಬೇಡಿ ಅಂತ ಹೇಳಿದರು. ಹಾಗಾಗಿ ಓಪನಿಂಗ್ ಸ್ವಲ್ಪ ಕಡಿಮೆ ಮಾಡಿ ನಾನು ಫುಲ್ ಐ ನೆಕ್ಕಲ್ಲಿ ಸ್ಟಿಚಿಂಗ್ ಅನ್ನೋದನ್ನ ಕಟಿಂಗ್ ಅನ್ನೋದನ್ನ ಮಾಡಿ ಸ್ಟಿಚಿಂಗ್ ಅನ್ನೋದನ್ನ ಮಾಡಿದ್ದೀನಿ. ಇದ್ರದ್ದು ಫ್ರಂಟ್ ನೆಕ್ ಬಂದು ಈ ರೀತಿ ಇದೆ ಶೇಪು. ಇದು ನಾನೇ ಹೊಲ್ದಿರೋದು. ನೋಡಿ ಈ ರೀತಿ ಇದೆ. ಇಲ್ಲೆಲ್ಲ ಪೈಪಿಂಗ್ ಕೊಟ್ಟು ನಾನು ಸ್ಟಿಚಿಂಗ್ ಅನ್ನೋದನ್ನ ಮಾಡಿದ್ದೆ. ಹಂಗಾಗಿ ಅದೇ ರೀತಿ ಬೇಕಾದ್ರೆ ಇಲ್ಲಿ ಗಂಟ ಬೇಕು ಅಂದಿರೋದಕ್ಕೋಸ್ಕರ ನಾನು ಇಲ್ಲಿ ಗಂಟ ಇಟ್ಕೊಡ್ತಾ ಇದ್ದೀನಿ. ನೋಡಿ ನಾನು ಎರಡೂ ಇದೇ ರೀತಿ ಸಮ ಇಟ್ಕೋತೀನಿ. ಸಮ ಇಟ್ಕೊಂಡು
ಮಾರ್ಕ್ ಏನು ಬಂದಿದೆ ಈ ಮಾರ್ಕು ಇಲ್ಲಿ ದೊಡ್ಡದಿದೆ, ಇಲ್ಲಿ ಚಿಕ್ಕದಿದೆ ಮಾರ್ಕು. ಹಾಗಾಗಿ ಎರಡರ ಮಧ್ಯೆ ನಾನು ಸ್ಟಿಚಿಂಗ್ ಅನ್ನೋದನ್ನ ಕೊಡ್ತೀನಿ. ನಾನು ಇಲ್ಲೇನು ಮಾರ್ಕ್ ಮಾಡಿದ್ದೆ ಅಲ್ಲಿಗೆ ಬರುತ್ತೆ ನಂದು ಸ್ಟಿಚಿಂಗು. ಮನೆಯ ಇಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ. ಮನೆಯ ಹಿಂದೆ ಈ ಕೊನೆ ದಿನ ನಾನು ಇದನ್ನು ಚೆಕ್ ಮಾಡ್ಕೋತಿದ್ದೀನಿ, ಯಾಕೆಂದರೆ ಒಂದು ತೋಳು ದೊಡ್ಡದಿರುತ್ತೆ, ಒಂದು ತೋಳು ಚಿಕ್ಕದಿರುತ್ತೆ ಒಬ್ಬೊಬ್ರದ್ದು. ಎರಡು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕಿಂಗ್ ಅನ್ನೋದನ್ನ ಮಾಡ್ಕೋತೀನಿ. ಕರೆಕ್ಟಾಗಿದೆ, ಎರಡು ಸೈಜು ಒಂದೇ ಇದೆ. ನೋಡಿ ಈ ರೀತಿ ಬಂತು. ಸ್ಟಿಚಿಂಗ್ ಅನ್ನೋದು ಮಾಡ್ತೀನಿ. ಈ ಕಡೆನೂ ಅದೇ ರೀತಿನೇ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ದೊಡ್ಡದು ಚಿಕ್ಕದು ಅನ್ನೋದಿದ್ರೆ ಒಂದು ಕವರಿಂಗಲ್ಲಿ ಮಾಡ್ಕೊಂಡು ಎರಡರ ಮಧ್ಯ ಸ್ಟಿಚಿಂಗ್ ಅನ್ನೋದನ್ನ ಕೊಡ್ತೀನಿ. ಇದೇ ರೀತಿ ಹಾಕೊಂಡ್ಬರೋದು ನೋಡಿ, ಇದು ಅದೇ ರೀತಿನೇ ಬಂತು. ನಾನು ತ್ರಿಬ್ಬರ್ ಸ್ಟಿಚಿಂಗ್ ಅನ್ನೋದನ್ನ ಹಾಕಿರ್ತೀನಿ. ಅಕಸ್ಮಾತ್ ಅವರು ಸ್ವಲ್ಪ ದಪ್ಪ ಸಣ್ಣ ಆದ್ರೂ ಎರಡು ಬಿಚ್ಚಿದ್ರೂ ಎಕ್ಸ್ಟ್ರಾ ಹೊಲಿಗೆ ಇರಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಎಕ್ಸ್ಟ್ರಾ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ತೀನಿ. ಹುಣಸೆಹಣ್ಣು, ಅಚ್ಕಾರದ ಪುಡಿ, ಗರಂ ಮಸಾಲ ಅದೊಂದು, ಆಮೇಲೆ ಚಾಟ್ ಮಸಾಲ. ರೆಸಿಪಿ ಹೇಳಿಲ್ಲ, ಏನು ಹಿಂಗೆ ನೀರು ಮಾಡಿ ಹಿಂಗೆ ಕೊಟ್ಲು. ಆದಮೇಲೆ ಈ ರೀತಿ ಒಂದ್ಸಲ ಹಿಂಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಎರಡು ಸೈಡು ಇಟ್ಕೊಂಡು ಹಿಂಗೆ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ. ನಾನು ಕರೆಕ್ಟಾಗಿ ಬಂದಿದೆ, ಒಂದ್ಸಲ ತೋರಿಸ್ತೀನಿ ನೋಡಿ. ಇದನ್ನು ಎಮ್ಮಿಂಗ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ಎಮ್ಮಿಂಗ್ ಮಾಡ್ಕೊಂಡ್ರೆ ಅದು ಫಿನಿಶಿಂಗ್ ಅನ್ನೋದು ಕಾಣೋದು. ಹಂಗೆ ಬಿಟ್ಬಿಡ್ಬಾರ್ದು, ಐರನ್ ಮಾಡಿಬಿಟ್ಟು. ನೀವು ವಾಶೌಟ್ ಮಾಡಿದಾಗ ಅದು ಮೇಲೆ ಬರೋ ಚಾನ್ಸಸ್ ಇರುತ್ತೆ. ನೀವು ಎಮ್ಮಿಂಗ್ ಮಾಡಿಕೊಟ್ರೆ ಅಲ್ಲಿ ಫಿನಿಶಿಂಗ್ ಅನ್ನೋದು ಕಾಣೋದು ಚೆನ್ನಾಗಿ. ನೋಡಿ ಬ್ಯಾಕಲ್ಲಿ ಈ ಟೈಪಲ್ಲಿ ಬಂದಿದೆ, ಗೊತ್ತಾಗ್ತಿದೆ ಅಲ್ವಾ? ನೋಡಿ ಕವರಿಂಗ್ ಆಗ್ತಿದೆ ನೋಡಿ. ಬ್ಯಾಕಲ್ಲಿ ಈ ಟೈಪಲ್ಲಿ ಬಂದಿದೆ, ಫ್ರಂಟಲ್ಲಿ ಈ ಟೈಪಲ್ಲಿ ಇದೆ. ಇದು ಏನು ಬರುತ್ತೆ, ಇದು ಎಮ್ಮಿಂಗ್ ಹೋಗುತ್ತೆ. ಇದು ಹಿಂಗೆ ಹಾಕ್ದಾಗ ನಾವು ಫುಲ್ ನೆಕ್ ಅವ್ರಿಗೆ ಕೂರುತ್ತೆ. ಓಕೆನಾ? ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.